ಮೊನ್ನೆಯಷ್ಟೇ ನಮ್ಮ ಸುನೀತಾ ವಿಲಿಯಮ್ಸ್ ವಾಪಸ್ಸು ಬಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕರೆಂಟ್ ಉತ್ಪಾದಿಸುವುದು ನಿಮಗೆ ಗೊತ್ತಾ? ಮಾನವ ನಿರ್ಮಿತ ಈ ಅಂತರ್ಕಕ್ಷೀಯ ತಂಗುದಾಣದಲ್ಲಿ ವಾಸಿಸುವ ಗಗನಯಾನಿಗಳಿಗೆ ಅಗತ್ಯ ಆಮ್ಲಜನಕವನ್ನು ಕೃತಕವಾಗಿ ಅಲ್ಲೇ ಉತ್ಪಾದಿಸಲಾಗುತ್ತದೆ ಎಂದರೆ ನಂಬುತ್ತೀರಾ? ಗುರುತ್ವಾಕರ್ಷಣೆಯೇ ಇಲ್ಲದ ಈ ಎತ್ತರದಲ್ಲಿ ಬೃಹತ್ ಫುಟ್ಬಾಲ್ ಮೈದಾನದ ಗಾತ್ರದ ನಿರ್ಮಿತಿಯೊಂದನ್ನು ಹೊತ್ತೊಯ್ದು ನಿಲ್ಲಿಸಿದ್ದಾದರೂ ಹೇಗೆ? ಒಂದು ಬಾಟಲ್ ನೀರನ್ನು ಆ ಎತ್ತರಕ್ಕೆ ಒಯ್ಯಲು 8 ರಿಂದ 9 ಲಕ್ಷ ರೂಪಾಯಿ ವೆಚ್ಚವಾಗುವುದಾದರೆ ಇಷ್ಟು ಬೃಹತ್ ನಿಲ್ದಾಣ ಕಟ್ಟಲು ಎಷ್ಟು ಖರ್ಚಾಗಿರಬಹುದು? ಒಬ್ಬನಿಗೆ ಒಂದು ದಿನಕ್ಕೆ ಕನಿಷ್ಠ 20 ಲೀಟರ್ ನೀರೆಂದರೂ 15-20 ವರ್ಷಗಳಿಂದ ಅಲ್ಲಿಗೆ ಹೋಗಿ ಬರುತ್ತಿರುವ ಗಗನಯಾನಿಗಳಿಗೆ ಹಾಗಾದರೆ ಅಲ್ಲೊಂದು ಬೃಹತ್ ನೀರಿನ ಟ್ಯಾಂಕ್ ಕಟ್ಟಲಾಗಿದೆಯೇ? ಇಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಹಣ ಸುರಿದು ಅಲ್ಲಿಗೆ ಹೋಗುವ ಗಗನಯಾನಿಗಳು ಇಷ್ಟು ವರ್ಷಗಳಿಂದ ಅಲ್ಲಿ ಮಾಡುತ್ತಿರುವುದಾದರೂ ಏನನ್ನು? ಇಂಥ ಹಲವು ರೋಚಕ, ನಿಮಗೆ ಗೊತ್ತೇ ಇಲ್ಲದ ಸಂಗತಿಗಳನ್ನು, ಹುಬ್ಬೇರಿಸುವ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗಾಗಿ ಹಸಿರುವಾಸಿ ಈ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸುತ್ತಿದೆ. ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಅಂದಹಾಗೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನವಮಾಸ ಕಳೆದು ಕೊನೆಗಂತೂ ನಮ್ಮ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಸಹ ಗಗನಯಾನಿ ಯಶಸ್ವಿಯಾಗಿ ಸುರಕ್ಷಿತವಾಗಿ ಭೂಮಿಗೆ ಮರಳಿ ವಾರ ಕಳೆದು ಬಿಟ್ಟಿದೆ. ಇನ್ನೂ ಆ ಬಗೆಗಿನ ಸುದ್ದಿಗಳು, ಪ್ರಶ್ನೆಗಳು, ಮಾತು ಕಡಿಮೆಯಾಗಿಲ್ಲ. ಬದಲಾಗಿ ಬಾಹ್ಯಾಕಾಶ ನಿಲ್ದಾಣದ ಬಗೆಗಿನ ಕುತೂಹಲ ಹೆಚ್ಚುತ್ತಲೇ ಇದೆ. ಟಿವಿ ಸೇರಿದಂತೆ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದಕ್ಕೆ ಸಂಬಂಧಿಸಿದ ನೂರಾರು ವಿಡಿಯೋಗಳು, ಬರಹಗಳು ಪ್ರಕಟವಾಗುತ್ತಲೇ ಇವೆ. ಅವೆಲ್ಲದರ ಹೊರತಾಗಿಯೂ ಒಂದಷ್ಟು ಅಪರೂಪದ ಮಾಹಿತಿ ನಿಮಗಾಗಿ ಇಲ್ಲಿದೆ. ಇದು ಮೊಟ್ಟ ಮೊದಲನೆಯದಾಗಿ 4,20,000 kgಯಷ್ಟು ತೂಕದ, ಅಂದರೆ ಸುಮಾರು 110 ಆನೆಗಳಷ್ಟು ಭಾರದ, 300 ಕಾರುಗಳಷ್ಟು ವಜ್ಜೆಯ, ಒಂದು ಫುಟ್ಬಾಲ್ ಮೈದಾನದಷ್ಟು ಬೃಹತ್ ಗಾತ್ರದ ಈ ನಿಲ್ದಾಣ ಇಡಿಯಾಗಿ ನಭಕ್ಕೆ ಚಿಮ್ಮಿ ಹೋಗಿ ನಿಂತದ್ದಲ್ಲ. ಖಂಡಿತ ಇದು ಅಸಾಧ್ಯ. ಹಾಗೊಮ್ಮೆ ಇದು ಸಾಧ್ಯ ಎಂದುಕೊಂಡರೂ ಆ ರೀತಿ ಮಾಡಿದರೆ ಇದರ ವೆಚ್ಚವನ್ನು ಕಲ್ಪನೆ ಮಾಡಿಕೊಳ್ಳಲೂ ಆಗದು. ಹಾಗಾದರೆ ಇಷ್ಟೊಂದು ಬೃಹತ್ ನಿರ್ಮಾಣ ಅಲ್ಲಿ ಸಾಧ್ಯವಾದದ್ದಾದರೂ ಹೇಗೆ? ದಿನ ಬೆಳಗಾಗುವುದರೊಳಗೆ ಅದು ಆಗಿದ್ದಲ್ಲ, ಅಥವಾ ಒಮ್ಮೆಲೆ ರೆಕ್ಕೆ ಬಿಚ್ಚಿ ಹಾರಾಡಲು ಆರಂಭಿಸಿದ್ದೂ ಅಲ್ಲ. ಸತತ 13 ವರ್ಷಗಳ ನಿರಂತರ ಪರಿಶ್ರಮದಿಂದ ಇದನ್ನು ಜೋಡಿಸಲಾಗಿದೆ. ಒಂದೊಂದೇ ಭಾಗಗಳನ್ನು ಭೂಮಿಯಿಂದ ಅಲ್ಲಿಗೆ ಹಾರಿಸಿಕೊಂಡು ಹೋಗಿ ಜೋಡಿಸುತ್ತಾ ಬರಲಾಗಿದೆ. ಒಂದು ರೀತಿಯಲ್ಲಿ ಪಿಲ್ಲರ್ಗಳ ಮೇಲೆ ಬೃಹತ್ ಸಿಮೆಂಟ್ ಸ್ಲ್ಯಾಬ್ಗಳನ್ನು ಎತ್ತಿಕೊಂಡು ಹೋಗಿ ಜೋಡಿಸಿ ಫ್ಲೈಓವರ್ಗಳನ್ನು ನಿರ್ಮಿಸುವ ಪರಿಯನ್ನು ನೀವು ಕಲ್ಪಿಸಿಕೊಳ್ಳಬಹುದು. ಮೊದಲ ಬಾರಿಗೆ 2 ಭಾಗಗಳು ಹಾಗೂ 2 ಬೃಹತ್ ಸೋಲಾರ್ ಪ್ಯಾನಲ್ಗಳನ್ನು ಒಳಗೊಂಡ ಚಿಕ್ಕ ಬಾಹ್ಯಾಕಾಶ ನಿಲ್ದಾಣವನ್ನು 1998ರಲ್ಲಿ ಉಡಾವಣೆ ಮಾಡಿ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ನೆಲೆಗೊಳಿಸಲಾಯಿತು. ಅನಂತರದಲ್ಲಿ ಒಂದೊಂದೇ ಮಾಡ್ಯೂಲ್ಗಳನ್ನು ಜೋಡಿಸುತ್ತಾ ಹೋಗಲಾಗಿದೆ. ಅಂತಿಮವಾಗಿ ಇದೀಗ ಇರುವ ISS ಸಿದ್ಧಗೊಂಡಿದ್ದು, ಇದರಲ್ಲಿ ರಷ್ಯಾದ ಪ್ರತ್ಯೇಕ ವಿಭಾಗವು ಒಳಗೊಂಡಂತೆ ಹಲವು ಕ್ಯಾಪ್ಸೂಲ್ಗಳಿವೆ. ಮಾನವ ಇತಿಹಾಸದಲ್ಲೇ ಆಗಸದಲ್ಲಿ ನೆಲೆಗೊಂಡ ಬೃಹತ್ ಕೇಂದ್ರ, ಈವರೆಗೆ ಮನುಷ್ಯನಿಂದ ನಿರ್ಮಿತ ಆದ ಅತಿ ದುಬಾರಿ ಉಪಕರಣ ಇದು. ಇದನ್ನು ನಿರ್ಮಿಸಲು ಸುಮಾರು $150 ಬಿಲಿಯನ್ ಖರ್ಚಾಗಿದೆ. ಭಾರತೀಯ ರೂಪಾಯಿಗಳಲ್ಲಿ ಹೇಳುವುದಾದರೆ ಸುಮಾರು 13 ಶತಕೋಟಿಗಳಷ್ಟು ರೂಪಾಯಿಗಳು. ಭಾರತದ ಒಂದು ಬಜೆಟ್ ಗಾತ್ರ 34 ಲಕ್ಷ ಕೋಟಿ. ಅಂದರೆ ಬಾಹ್ಯಾಕಾಶ ನಿಲ್ದಾಣದ ವೆಚ್ಚ ಎಷ್ಟು ಪಟ್ಟು ಹೆಚ್ಚು ಎಂಬುದನ್ನು ನೀವು ಕಲ್ಪಿಸಿಕೊಳ್ಳಬಹುದು. 1971ರಲ್ಲಿ ಆರಂಭವಾದ ರಷ್ಯಾದ ಸಲ್ಯೂಟ್ 1 ಜಗತ್ತಿನ ಪ್ರಥಮ ಬಾಹ್ಯಾಕಾಶ ನಿಲ್ದಾಣವಾಗಿದೆ. ಅಂದಿನಿಂದ ಅನೇಕ ಸಲ್ಯೂಟ್ ಬಾಹ್ಯಾಕಾಶ ನಿಲ್ದಾಣಗಳು ಆರಂಭವಾದವು. ರಷ್ಯಾದ ಮಿರ್ ಎಂಬ ಅತ್ಯಾಧುನಿಕ ಬಾಹ್ಯಾಕಾಶ ನಿಲ್ದಾಣ 1986ರಿಂದ 2001ರವರೆಗೆ ಭೂಮಿಯ ಕೆಳಕಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಅಮೆರಿಕ 1973ರಲ್ಲಿ ಸ್ಕೈಲ್ಯಾಬ್ ಎಂಬ ಹೆಸರಿನ ತನ್ನ ಪ್ರಪ್ರಥಮ ಬಾಹ್ಯಾಕಾಶ ನಿಲ್ದಾಣವನ್ನು ಆರಂಭಿಸಿತು. 1979ರಲ್ಲಿ ಅದು ಭೂಮಿಯ ವಾತಾವರಣಕ್ಕೆ ಮರು ಪ್ರವೇಶಿಸುವಾಗ ದಹನವಾಗಿ ಹೋಯಿತು. ಸದ್ಯಕ್ಕೆ ಭೂಮಿಯ ಕಕ್ಷೆಯಲ್ಲಿ ಇರುವ ಏಕೈಕ ಬಾಹ್ಯಾಕಾಶ ನಿಲ್ದಾಣವೆಂದರೆ ಅಂತಾರಾಷ್ಟ್ರೀಯ
ಬಾಹ್ಯಾಕಾಶ ನಿಲ್ದಾಣ ಇದೆ ISS. ಸುಮಾರು 6 ಬೆಡ್ರೂಮ್ನ ಬೃಹತ್ ಬಂಗಲೆಯಂತಿರುವ ಇದರಲ್ಲಿ 6 ಮಲಗುವ ಸ್ಥಳಗಳು, 2 ಸ್ನಾನಗೃಹಗಳು, 1 ಜಿಮ್, ಬೇ ವಿಂಡೋ ಎಂದು ಕರೆಯುವ ವಿಶೇಷ ಕಿಟಕಿಯೂ ಸೇರಿವೆ. ಈ ಬೇ ವಿಂಡೋದ ಮೂಲಕ ಸುತ್ತಲೂ 360 ಡಿಗ್ರಿ ವೀಕ್ಷಣೆಯನ್ನ ನಡೆಸಬಹುದಾಗಿದೆ. ಬೇ ವಿಂಡೋ ಒಂದು ದೊಡ್ಡದಾದ ಹೊರಗಡೆ ಸಾಗುವ ಕಿಟಕಿಯಾಗಿದ್ದು ಪನೋರಮಾ ಕಿಟಕಿಯ ರೀತಿಯಲ್ಲಿ ವಿಶಾಲ ನೋಟವನ್ನು ಒದಗಿಸುತ್ತದೆ. ಇಂಥ ಬಾಹ್ಯಾಕಾಶ ನಿಲ್ದಾಣ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಕಳೆದ 24 ವರ್ಷಗಳಿಂದ ಸುತ್ತುತ್ತಲೇ ಇದೆ. ಮಾತ್ರವಲ್ಲ, ಈ ಅವಧಿಯಲ್ಲಿ ಒಮ್ಮೆಯೂ ತನ್ನ ಕಕ್ಷೆಯನ್ನು ಬದಲಿಸಿಲ್ಲ. ಅಷ್ಟು ನಿಖರ ಕಾರ್ಯನಿರ್ವಹಣೆ ISSನದ್ದು. ಈವರೆಗೆ 44 ದೇಶಗಳ ಸುಮಾರು 600ಕ್ಕೂ ಹೆಚ್ಚು ಮಂದಿ ಗಗನಯಾನ ಮಾಡಿ ಬಂದಿದ್ದಾರೆ. ಇಷ್ಟೆಲ್ಲ ವೆಚ್ಚ ಮಾಡಿ ಕಳುಹಿಸಿರುವ ಈ ಬಾಹ್ಯಾಕಾಶ ನಿಲ್ದಾಣದ ಉದ್ದೇಶವಾದರೂ ಏನು? 25 ವರ್ಷಗಳಿಂದ ಅಲ್ಲಿ ಏನು ನಡೆಯುತ್ತದೆ ಎಂಬುದು ಪ್ರಶ್ನೆ. ದಿನದಿಂದ ದಿನಕ್ಕೆ ಭೂಮಿಯಲ್ಲಿ ಜನ ತುಂಬಿ ತುಳುಕುತ್ತಿದ್ದು ಇಲ್ಲಿ ಜಾಗ ಸಾಕಾಗದ ಸ್ಥಿತಿ ಬಂದರೆ ಪರ್ಯಾಯ ಮನೆಯೊಂದನ್ನು ಕಂಡುಕೊಳ್ಳುವುದು ಇದರ ಉದ್ದೇಶ. ಅಂದರೆ ಬಾಹ್ಯಾಕಾಶ ನಿಲ್ದಾಣವೇ ಇಂಥ ಬದಲಿ ಮನೆಯೇ ಅಂದರೆ ಅಲ್ಲ. ಚಂದ್ರ, ಮಂಗಳ ಸೇರಿದಂತೆ ಸಮೀಪದ ಗ್ರಹಗಳಲ್ಲಿ ನೀರಿನ ಹುಡುಕಾಟ ನಡೆದೇ ಇದೆ. ಒಂದೊಮ್ಮೆ ಅಲ್ಲೆಲ್ಲಾದರೂ ನೀರಿನ ಸಣ್ಣ ಸುಳಿವು ಸಿಕ್ಕರೂ ಸಾಕು, ಅದನ್ನು ವಾಸಯೋಗ್ಯವಾಗಿ ಪರಿವರ್ತಿಸುವ ಯೋಜನೆ ಮಾನವರದ್ದು. ಆದರೆ ವಿಜ್ಞಾನಿಗಳು ಕಂಡುಕೊಂಡ ಸತ್ಯವೆಂದರೆ ಭೂಮಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಆಕಾಶಕಾಯಗಳಲ್ಲಿ ಗುರುತ್ವಾಕರ್ಷಣೆ ಕಡಿಮೆ ಇರುವುದು. ಹೀಗಾಗಿ ಕಡಿಮೆ ಗುರುತ್ವಾಕರ್ಷಣೆಯ ತಾಣದಲ್ಲಿ ಸುದೀರ್ಘ ಅವಧಿಗೆ ವಾಸ ಮಾಡುವುದರಿಂದ ಮನುಷ್ಯನ ದೇಹ, ಅದರಲ್ಲೂ ಮೂಳೆಗಳ ಮೇಲಾಗುವ ಪರಿಣಾಮಗಳ ಅಧ್ಯಯನ ಈ ISSನಲ್ಲಿ ನಡೆಯುತ್ತಿರುವುದು ಅತಿ ಮುಖ್ಯವಾದುದು. ಇದಲ್ಲದೆ ಅನೇಕ ಭೌತ, ಜೀವ ಹಾಗೂ ಖಗೋಳಶಾಸ್ತ್ರೀಯ ಅಧ್ಯಯನಗಳು ನಡೆಯುತ್ತಿವೆ. ಇದರ ಭಾಗವಾಗಿ ಅನೇಕ ಸಸ್ಯಗಳ ಮೊಳಕೆ ಬೀಜಗಳನ್ನು ಅಲ್ಲಿಗೆ ಕೊಂಡೊಯ್ದು ಬೆಳೆಸಲು ಯತ್ನಿಸಲಾಗುತ್ತಿದೆ. ಅದರಲ್ಲಿ ಸಾಕಷ್ಟು ಯಶಸ್ಸನ್ನೂ ಗಳಿಸಲಾಗಿದೆ. ಮಾತ್ರವಲ್ಲ, ಚಂದ್ರಯಾನ, ಮಂಗಳಯಾನದಂಥ ಯೋಜನೆಗಳಿಗೆ ಚಿಮ್ಮು ಹಲಗೆಯಾಗಿಯೂ ಈ ಬಾಹ್ಯಾಕಾಶ ನಿಲ್ದಾಣ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಲೋಕಗಳ ಅನ್ವೇಷಣೆಯ ನಿಟ್ಟಿನಲ್ಲಿ ಬಾಹ್ಯಾಕಾಶ ನಿಲ್ದಾಣವು ಮೊದಲ ಹೆಜ್ಜೆ ಎಂದೇ ಪರಿಗಣಿತವಾಗಿದೆ. ಬಾಹ್ಯಾಕಾಶ ನಿಲ್ದಾಣದಿಂದ ಕಲಿತ ಪಾಠಗಳನ್ನು ಬಳಸಿಕೊಂಡು ಹಿಂದೆಂದಿಗಿಂತಲೂ ಹೆಚ್ಚು ದೂರ ಬಾಹ್ಯಾಕಾಶಕ್ಕೆ ತಲುಪುವ ಮಾನವ ಕಾರ್ಯಾಚರಣೆಗಳಿಗೆ ಸಿದ್ಧತೆ ನಡೆಯುತ್ತಿದೆ. ಇದಲ್ಲದೆ ಭೂಮಿಯ ಮೇಲೆ ಉಂಟಾಗುವ ಚಂಡಮಾರುತದಂಥ ಪ್ರಾಕೃತಿಕ ವಿಕೋಪಗಳನ್ನು ಮೊದಲೇ ಗ್ರಹಿಸಿ ಭೂಮಿಗೆ ಮುನ್ಸೂಚನೆ ರವಾನಿಸುವ ಕೆಲಸವೂ ಇಲ್ಲಿಂದಲೇ ಆಗುತ್ತಿದೆ. ಈವರೆಗೆ ISSನ ಪ್ರಯೋಗಾಲಯದಲ್ಲಿ ಅಂದಾಜು 108 ದೇಶಗಳ ಬಹುತೇಕ 300 ಸಂಶೋಧನಾ ಯೋಜನೆಗಳನ್ನು ನಿರ್ವಹಿಸಲಾಗಿದೆ. ಇಷ್ಟೆಲ್ಲ ಕಾರ್ಯನಿರ್ವಹಿಸಲು ಅಗತ್ಯ ಇಂಧನ ಗಗನಯಾನಿಗಳಿಗೆ ಎಲ್ಲಿಂದ ಪೂರೈಕೆಯಾಗುತ್ತದೆ? ಪ್ರತಿ ಬಾರಿ ಭೂಮಿಯಿಂದ ಇಂಧನವನ್ನು ತೆಗೆದುಕೊಂಡು ಹೋಗಿ ತುಂಬಲಾಗುತ್ತದೆಯಾ ಎಂದರೆ ಅದು ದುಸ್ಸಾಹಸವಾದೀತು. ಇದರ ಬದಲು ಸೂರ್ಯ ಶಾಖವನ್ನು ಬಳಸಿಕೊಂಡು ಅಲ್ಲೇ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ನಿಲ್ದಾಣದ ಹೊರಭಾಗದಲ್ಲಿ ಹಗಲಿನ ವೇಳೆ 250 ಡಿಗ್ರಿ ಸೆಂಟಿಗ್ರೇಡ್ಗೂ ಹೆಚ್ಚಿನ ಉಷ್ಣಾಂಶ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಇಡೀ ಬಾಹ್ಯಾಕಾಶ ನಿಲ್ದಾಣಕ್ಕೆ ಒಟ್ಟು 16 ಬೃಹತ್ ಸೌರ ವಿದ್ಯುತ್ ಫಲಕಗಳನ್ನು ಜೋಡಿಸಲಾಗಿದೆ. ISSನ ಭೂ ಪರಿಭ್ರಮಣೆಯ ಸಂದರ್ಭದಲ್ಲಿ ಉಂಟಾಗುವ 16 ಹಗಲಿನಲ್ಲಿ ಭಾರೀ ಪ್ರಮಾಣದ ಶಾಖವನ್ನು ಇವು ಹೀರಿಕೊಂಡು ಶಕ್ತಿಯಾಗಿ ಪರಿವರ್ತಿಸಿ ವಿದ್ಯುತ್ ಜನಕಗಳಿಗೆ ಪೂರೈಸುತ್ತವೆ. ಇದರಿಂದ ಒಳಭಾಗದಲ್ಲಿ ಅಳವಡಿಸಲಾಗಿರುವ ಇಂಟಿಗ್ರೇಟೆಡ್ ಟ್ರಸ್ ಸ್ಟ್ರಕ್ಚರ್ ITSಗೆ ನಿರಂತರ ವಿದ್ಯುತ್ ಪೂರೈಕೆಯಾಗುವಂತೆ ನೋಡಿಕೊಳ್ಳಲಾಗುತ್ತದೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿದ್ಯುತ್ ವ್ಯವಸ್ಥೆ ಒದಗಿಸಲು ಬರೋಬ್ಬರಿ 8 ಮೈಲಿಗಳ ಉದ್ದದ ವೈರಿಂಗ್ ಅನ್ನು ಅಳವಡಿಸಲಾಗಿದೆ ಎಂದರೆ ಕಲ್ಪಿಸಿಕೊಳ್ಳಿ ಈ ವ್ಯವಸ್ಥೆಯನ್ನು. ಹೀಗೆ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉತ್ಪತ್ತಿಯಾಗುವ ವಿದ್ಯುತ್ ಗಗನಯಾನಿಗಳಿಗೆ ಕುಡಿಯಲು ನೀರು ಮತ್ತು ಉಸಿರಾಡಲು ಗಾಳಿಯನ್ನು ಉತ್ಪಾದಿಸುತ್ತದೆ ಎಂದರೆ ನಂಬುತ್ತೀರಾ? ಹೌದು, ನೀವು ನಂಬಲೇಬೇಕು. ಗಗನಯಾನಿಗಳಿಗೆ ಅಗತ್ಯ ಆಮ್ಲಜನಕವನ್ನು ISSನಲ್ಲೇ ಉತ್ಪಾದಿಸಲಾಗುತ್ತದೆ. ಅದು ಕೃತಕವಾಗಿ. ಗುರುತ್ವಾಕರ್ಷಣೆಯೇ ಇಲ್ಲದ ಕಡೆ ಆಮ್ಲಜನಕ ತಯಾರಿಕೆ ಹೇಗೆ? ತಂತ್ರಜ್ಞಾನದ ದೃಷ್ಟಿಯಿಂದ ಇದು ತೀರಾ ಹಳತಾಗಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಮಹತ್ವದ ಸಾಧನೆ. ಬನ್ನಿ ನೋಡೋಣ. ISSನಲ್ಲಿರುವ ಕ್ಯಾಪ್ಸೂಲ್ನ ಒಳಗೆ ಈಗಾಗಲೇ ಹೇಳಿದಂತೆ ಇಂಟಿಗ್ರೇಟೆಡ್ ಟ್ರಸ್ ಸ್ಟ್ರಕ್ಚರ್ ನ ಮೂಲಕ ನಮ್ಮ ಭೂಮಿಯ ಮೇಲಿನ ಕೊಠಡಿಯಲ್ಲಿರುವಂತೆಯೇ ಸಾಮಾನ್ಯವಾದ ವಾಯುವಿನ ಒತ್ತಡವಿರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇಂಥ 14 ಘಟಕಗಳನ್ನು ISS ಒಳಗೊಂಡಿದೆ.
ಒಂದು ಲೆಕ್ಕಾಚಾರದ ಪ್ರಕಾರ ಅಲ್ಲಿ ವಾಸ ಮಾಡುವ ಗಗನಯಾನಿಗಳ ಒಟ್ಟಾರೆ ದಿನದ ಆಮ್ಲಜನಕದ ಅಗತ್ಯ 1,000 kgಯಷ್ಟು. ಇದಕ್ಕಾಗಿ ಸೋಲಾರ್ ಪ್ಯಾನೆಲ್ಗಳಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ವಿಭಜಿಸಿ ಆಮ್ಲಜನಕವನ್ನು ಕೃತಕವಾಗಿ ತಯಾರಿಸಲಾಗುತ್ತದೆ. ಇದೊಂದು ವಿಶೇಷ ತಂತ್ರಜ್ಞಾನ. ಸೌರ ಫಲಕಗಳು ಸಂಗ್ರಹಿಸುವ ವಿದ್ಯುತ್ ಶಕ್ತಿಯನ್ನು ನೀರಿನ ಮೇಲೆ ಹಾಯಿಸಿದಾಗ ಆ ಉಷ್ಣತೆಗೆ ನೀರು ಆವಿಯಾಗಿ ನೀರಿನಲ್ಲಿರುವ ಆಕ್ಸಿಜನ್ ಆವಿಯ ರೂಪದಲ್ಲಿ ವಿಭಜನೆಗೊಳ್ಳುತ್ತದೆ. ಇದನ್ನು ಸಂಗ್ರಹಿಸಿ ಕ್ಯಾಪ್ಸೂಲ್ನ ಒಳಗೆ ಪೂರೈಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಹಾಗಾದರೆ ISSನಲ್ಲಿ ಆ ಪ್ರಮಾಣದ ನೀರು ಹೇಗೆ ಲಭ್ಯವಾಗುತ್ತದೆ? ಇದು ಇನ್ನೊಂದು ಕೌತುಕ. ಅಬ್ಬಾ ತಂತ್ರಜ್ಞಾನವೇ! ಇಷ್ಟೆಲ್ಲ ಮಾಡಿದ ವಿಜ್ಞಾನ ಇನ್ನೊಂದು ಪ್ರತಿಲೋಕವನ್ನು ಸೃಷ್ಟಿಸದೆ ಬಿಟ್ಟಿದೆ. ಈಗಿನ ತ್ರಿಶಂಕು ಲೋಕದಲ್ಲಿ ಗಗನಯಾನಿಗಳು ಹೇಗೆ ಬದುಕುತ್ತಾರೆ? ಇಂಥ ಕುತೂಹಲಕ್ಕೆ ಉತ್ತರ ಹಸಿರುವಾಸಿಯ ಮುಂದಿನ ವಿಡಿಯೋದಲ್ಲಿ. ಹಲವು ವಿಶಿಷ್ಟ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೆ ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ನಮಸ್ಕಾರ.